ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ವಿಡಿಯೋನ ಯಾರೆಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಬ್ಬಟ್ಟು ಹೇಗೆ ಮಾಡ್ತಾರೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಏನಕ್ಕಂತ ಅಂದರೆ ನಮ್ಮನೆ ಮಾಡೋ ಒಬ್ಬಟ್ಟು ಒಂದು ವಾರ ಇಟ್ಟರು ಕೆಡಲ್ಲ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ ಈ ಥರ ಮಾಡ್ತಾರೆ ಅಂತ. ನನಗೂ ಗೊತ್ತಿರಲಿಲ್ಲ. ಸೊ ನಮ್ಮ ಪಕ್ಕದ ಮನೆ ಆಂಟಿ ಹೇಳ್ಕೊಟ್ಟಿದ್ರು, ಒಂದು ಸಲ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ನಿಮಗೂ ಹೇಳ್ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ಸ್ಫೂರ್ತಿಯವರು. ನಾನು ಹಂಗೆ ವಿಡಿಯೋ ಮಾಡಿ ನಿಮಗೂ ರೆಸಿಪಿನ ಹೇಳ್ಕೊಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನನಗೇನು ಸ್ವೀಟ್ ಅಂದರೆ ಅಷ್ಟು ಇಷ್ಟ ಇಲ್ಲ. ಅಪ್ಪಿಗೆ ನನ್ನ ಮಗನಿಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಅಣ್ಣನೂ ಸ್ವೀಟ್ ತಿನ್ನಲ್ಲ. ಇನ್ನು ಸ್ಫೂರ್ತಿ ತಿಂತಾಳೋ ಇಲ್ವೋ ನನಗೂ ಗೊತ್ತಿಲ್ಲ. ಮದುವೆಯಾಗಿ ಇವಾಗ 2 ತಿಂಗಳಲ್ಲಿ ಆಗಿರೋದು, ಇನ್ನೋದೆಲ್ಲ ತಿಳ್ಕೊಂಡಿಲ್ಲ ನಾನು. ಇನ್ನು ನಮ್ಮ ಅಮ್ಮ ತಿಂತಾರೆ, ಇನ್ನು ಯಾರೂ ತಿನ್ನಲ್ಲ ನಮ್ಮ ಮನೇಲಿ ಸ್ವೀಟ್ನ. ಸೊ ವರಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡೋಕ್ಕೆ ಅಂತ ಕಾಯಿ ಇಟ್ಟಿದ್ವಲ್ಲ, ಸೊ ಆ ಕಾಯಿಂದ ಏನಾದ್ರು ಸ್ವೀಟ್ ಮಾಡಬೇಕಂತೆ ಅಲ್ಲ, ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಹಂಗೆ ಸ್ಫೂರ್ತಿ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಅವ್ರ ಊರಲ್ಲಿ ಹಬ್ಬ ಶ್ರಾವಣ ಶನಿವಾರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಸೊ ಒಂದು ವರ್ಷ ತುಂಬ ತನಕ ಏನಾದರೂ ಪುಟ್ಟಿ ಅಂದರೆ ತಿಂಡಿ ಏನಾದರೂ ಮಾಡಿಕೊಟ್ಟು ಕಳಿಸ್ಬೇಕಂತೆ. ಅದಕ್ಕೆ ಅವ್ರ ಊರಿಗೆ ಹೋಗ್ಬೋದು ಅಂತ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಸೊ ಬನ್ನಿ ಈಗ ಒಬ್ಬಟ್ಟನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಸ್ಫೂರ್ತಿಯವರು ಆವಾಗಲೇ ಹಿಟ್ಟೆಲ್ಲ ಕಲಿಸ್ತಾ ಇದ್ದಾರೆ. ಆಲ್ರೆಡಿ ಕಾಳು ಕೂಡ ಬೇಯಿಸಿದ್ದಾರೆ. ನಗ್ತಾ ಇದೆಯಾ ಯಾಕೆ? ಸೊ ಹಿಟ್ಟನ್ನ ಕಲಸಿದ್ಮೇಲೆ ಯಾವಾಗಲೂ ಅಷ್ಟೇ ಹಾಫ್ ಆನ್ ಅವರ್ ಆದರೂ ಬಿಡಬೇಕು, ಅಟ್ಲೀಸ್ಟ್ 15 ನಿಮಿಷನಾದರೂ ಬಿಡಬೇಕು. ಆವಾಗ ಹಿಟ್ಟು ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇದು ಆಲ್ರೆಡಿ ಕಾಳು ಬೇಯ್ತಿದೆ. ಸೊ ಕಾಳು ಕೂಡ ಬೆಂದಿದೆ. ಇವಾಗ ಇದನ್ನು ಆಡಿಸ್ಕೋಬೇಕು. ನೋಡ್ತಾ ಇರ್ಬೋದು ನೀವು ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆಫ್ ಮಾಡಿ ಇದರಲ್ಲಿರೋ ನೀರನ್ನೆಲ್ಲ ತೆಗೆದುಬಿಡ್ತೀನಿ. ಸೊ ಮತ್ತೆ ಗ್ಯಾಸ್ ಹಚ್ತಾ ಇದ್ದೀನಿ, ಉರಿ ಕಮ್ಮಿ ಮಾಡ್ತಾ ಇದ್ದೀನಿ. ನಾನಿವಾಗ ನೀರನ್ನೆಲ್ಲ ಸೋಸ್ಕೊಂಡೆ. ನೀರು ಇದರಲ್ಲೇ ಇರೋದೆಲ್ಲ ತೆಗೆದೆ, ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಸ್ವಲ್ಪ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲನ ಚಚ್ಕೊಂಡಿದ್ದೀನಿ, ಬೆಲ್ಲ ಹಾಕ್ತಾಯಿದ್ದೀನಿ. ಸೊ ನಮ್ಮನೆ ಬೆಲ್ಲದ ಕಲರು ಫುಲ್ಲು ಆರೆಂಜ್ ಕಲರ್ ಐತೆ. ಸೊ ಇದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಸ್ವೀಟ್ ಅಂದರೆ ಎಷ್ಟು ಸ್ವೀಟ್ ತಿಂತೀರಾ ಅಷ್ಟು ಹಾಕ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಮನೆ ಯಾರು ಸ್ವೀಟ್ ತಿನ್ನಲ್ಲ. ಸೊ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೀವು ಈ ಥರ ಮಾಡೋದ್ರಿಂದ ಒಂದು ವಾರ ಇಟ್ಟರು ಒಬ್ಬಟ್ಟು ಕೆಡೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡಿ. ಉರಿ ಕಮ್ಮಿ ಕೊಟ್ಟೆ ಇದನ್ನೆಲ್ಲ ಸ್ವಲ್ಪ ಬೇಯಿಸ್ಕೋಬೇಕು. ಇದು ಪೂರ್ತಿ ನೀರು ಸುಂಡಬೇಕು. ಇದು ಅಲ್ಲಿ ತನಕನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದರೆ ಬಿಸಿ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು ನೀರೆಲ್ಲ ಸುಂಡಿದೆ. ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ನೀರಿಲ್ಲ. ಚೆನ್ನಾಗಿ ಬರುತ್ತೆ, ಒಬ್ಬಟ್ಟು ಕೂಡ ಕಿತ್ತೋಗಲ್ಲ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಏಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ.
ನೀವು ಬೇಕಂದರೆ ಆಡಿಸ್ಕೊಳ್ಳುವಾಗ ಹಾಕೋಬೋದು. ನಾನು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇವಾಗಲೇ ಹಾಕ್ತಾಯಿದ್ದೀನಿ. ಒಂದು 4 ಏಲಕ್ಕಿ ಕಾಯಿ ತಗೊಂಡಿದ್ದೀನಿ. ಸೊ ಇವಾಗ ಇದಾಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಏನಕ್ಕಾದ್ರೆ ಇದು ಸ್ವಲ್ಪ ಆರಬೇಕು. ಅಷ್ಟರಲ್ಲಿ ಉಳ್ಕಲ್ ತೊಳ್ಕೊಂಡು ನೀಟಾಗಿ ರೆಡಿ ಮಾಡ್ಕೊತೀನಿ. ಸೊ ಉಳ್ಕಲ್ನ ತೊಳೆದ್ಮೇಲೆ ಒಂದು ಬಟ್ಟೆ ತಗೊಂಡು, ಚೆನ್ನಾಗಿರೋ ಬಟ್ಟೆ ತಗೊಂಡು ನೀಟಾಗಿ ನೀರೆಲ್ಲ ವಾಶ್ ಮಾಡಿಬಿಡ್ಬೇಕು. ಸ್ವಲ್ಪ ನೀರಿದ್ರೂ ಹಿಟ್ಟು ತಳ್ಳಿ ಆಗಿಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ವಾಡ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ. ಸ್ವಲ್ಪ ಕೂಡ ನೀರಿರಬಾರ್ದು. ಸೊ ನೆಕ್ಸ್ಟ್ ಇವಾಗ ನಾವು ಏನು ಬೇಯಿಸ್ಕೊಂಡಿದ್ದೀವಿ ಕಾಳು, ಅದನ್ನು ಇವಾಗ ರುಬ್ಕೋಬೇಕು, ಅಂದರೆ ಆಡಿಸ್ಬೇಕು. ಸೊ ಫಸ್ಟು ಒಂದು ಸ್ವಲ್ಪ ಆಡಿಸ್ಕೊಂಡೆ, ಒಳ್ಕಲ್ ಚಿಕ್ತು ಅಂತ ಫುಲ್ ಆಡ್ಸೋಕ್ಕಾಗಲ್ಲ ಅಂತ. ಈಗ ಇವಾಗ ಇನ್ನೊಂದ್ಸಲ ಆಡಿಸ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಕಾಳನ್ನ ಬೇಯಿಸ್ಕೊಂಡು ಅದರಲ್ಲಿರೋ ನೀರನ್ನ ತೆಗೆದುಬಿಟ್ಟು ಅದರೊಳಗಡೆ ಬೆಲ್ಲ ಮತ್ತು ಕಾಯಿ ಹಾಕಬೇಕು. ಹಾಕ್ಬಿಟ್ಟು ಈ ಕಲರ್ ಬರೋ ತನಕ, ಅಂದರೆ ನೀರು ಸುಂಡೋ ತನಕ, ಅದರಲ್ಲಿರೋ ನೀರು ಖಾಲಿ ಆಗೋ ತನಕ ಗ್ಯಾಸಲ್ಲಿ ಬೇಯಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಕಾಳು ಆಡಿಸ್ತಾ ಇದ್ದೀನಿ. ಸ್ಫೂರ್ತಿ ಅವ್ರು ಕಾಯಿ ತುಳಿತಾ ಇದ್ದಾರೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸ್ಫೂರ್ತಿ ಅವರು ಈ ಟೈಮಲ್ಲಿ? ಯಾಕೆ ಮದುವೆ ಅದೇ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ? ಏನು ಅನ್ನಿಸ್ತಾ ಇರುವಂತೆ ಒಂಥರ ಹೆಂಗೆ ಅಂದರೆ ಫುಲ್ ಸೈಲೆಂಟ್, ಮಾತಾಡೋದ್ರು ಮಾತಾಡಲ್ಲ, ನಾವಾಗ ಮಾತಾಡಿಸ್ಬೇಕು. ಸ್ಫೂರ್ತಿ ಸ್ಫೂರ್ತಿ ಅಂತಾನೆ ಇರಬೇಕು. ಅಂತಾಳೆ ಅಷ್ಟೇ. ಏನು ತೊಂಬೆ ಹೋಯ್ತಾ? ನಾನು ಒಬ್ಬಟ್ಟಿಟ್ಟು ಆಡಿಸ್ತಾ ಇದ್ದೀನಿ. ಚಿಕ್ಕಡನ ತಿಂತೀಯಾ? ಟೇಸ್ಟ್ ಹೇಗಿದೆ ಹೇಳು. ಟೇಸ್ಟ್ ಹೇಗಿದೆಯಾ ಅಲ್ಲಿ ಹೇಳು ಫ್ರೆಂಡ್ಸ್ಗೆ. ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಏನು ವ್ಯಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವ್ಯಾ ಅಂತ ಇದೆಯಾ? ಬಿಡು ಮತ್ತೆ. ಚೆನ್ನಾಗಿಲ್ಲ ಅಲ್ವಾ? ಬೇಡ ಬಿಡು. ಚೆನ್ನಾಗಿಲ್ಲ ಅಲ್ವಾ? ಬೇಡ ಬಿಡು, ಕೊಡಲ್ಲ. ಆಯ್ತು ಮತ್ತೆ ವ್ಯಾ ಅಂತ ಇದೆ. ಚುಂಬೆ ಅಂತ ಕೊಟ್ಟಿರೋದು. ಡ್ರಾಮಾ ಸಾಕು, ಹೋಗು ನೋಡೋದು. ಯಪ್ಪ, ನನ್ಗಂತೂ ನನ್ನ ಮಗನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಶಿವ, ಇವತ್ತು ನೆನ್ನೆ ಅಂಗನವಾಡಿ ರಜಾ, ಮೊನ್ನೆನೂ ರಜಾ, ಇವತ್ತು ರಜಾ, ನಾಳೆನೂ ರಜಾ, ನಾಳೆ ಇನ್ನು ಸಂಡೇ. ಬೆಳಗ್ಗೆ ಸಂಜೆನೂ ಕೆಲಸ ಮಾಡ್ಬಿಡ್ತೀನಿ. ಈ ಅಪ್ಪಿ ಅಂತ ನನ್ನ ಕಂಟ್ರೋಲ್ ಅಂತೂ ಮಾಡೋಕ್ಕಾಗಲ್ಲ. ಏನು ಶೆಕೆ ಅಂತೀರ ಇವತ್ತು? ಫುಲ್ ದೇವ್ತದೆ. ನಾನು ಇದು ರುಬ್ತಾ ಇದ್ದೀನಿ. ಆಡಿಸ್ತಾರಲ್ಲ ಅದಕ್ಕೆ ರುಬ್ಬಿ ರುಬ್ಬಿ ಕೈಯನ್ನ ಒತ್ಕತ್ತಾಗ ಇವತ್ತು. ಅಂದ್ರೆ ಡೈಲಿ ಅವಾಗ ಚಿಕ್ಕವರಿದ್ದಾಗ ಡೈಲಿ ಆಡಿಸ್ತಾ ಇದ್ದು, ಮಿಕ್ಸಿ ಇರ್ಲಿಲ್ಲ. ಇವಾಗ ಅಂದ್ರೆ ಮಿಕ್ಸಿ ಬಂತಲ್ಲ, ಹಿಂಗೆ ಯಾವಾಗಲಾದ್ರೂ ಅಪ್ಪಪ್ಪ ಅಮ್ಮ ಒಬ್ಬಟ್ಟು ಮಾಡ್ತಿದ್ರು, ಅಮ್ಮ ಇಲ್ಲ. ಸೊ ಅಮ್ಮನ ಬದಲು ನಾನು ಆಡಿಸ್ತಾ ಇದ್ದೀನಿ. ಪಾಪ ಅಕ್ಕೆಗೆ ಹುಷಾರಿಲ್ಲ ಅಂತ. ಅವಳು ಎದ್ದಾಗಲೇ ಮಾರ್ನಿಂಗ್ 8 ಗಂಟೆ. ನಾನಿವತ್ತು ಮಾರ್ನಿಂಗ್ ಬೇಗ ಎದ್ದು ರೊಟ್ಟಿ ಎಲ್ಲ ಹಾಕಿ ಆಡ್ಸಕ್ಕಾಗಲಿಲ್ಲ. ಫುಲ್ ಸುಸ್ತಾಗೋಯ್ತು. ಸ್ಫೂರ್ತಿ ಅವ್ರು ಕಂಟಿನ್ಯೂ ಮಾಡೋರೆ. ಸೊ ಅಪ್ಪಿಗೆ ಈ ಕಲರ್ ಉಗುರು ಬಣ್ಣ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬ್ಲೂ ಕಲರ್ ಇದೆ, ಸ್ವಲ್ಪ ಯಾವುದು ಸಿಮೆಂಟ್ ಥರನೂ ಇದೆ. ಕಲರ್ ಎರಡು ಮಿಕ್ಸ್ ಆಗ್ಬಿಟ್ಟಿದೆ. ನೇಮ್ ಗೊತ್ತಾಗ್ತಾ ಇಲ್ಲ. ಕೊಡು.
ಆಮೇಲೆ. ಸೊ ನಮ್ಮ ಅಪ್ಪಿ ಉಗ್ರು ಬಣ್ಣ ಹೇಗಿದೆ ಅಂತ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಹಿಂಗೆ ನಡಿ ಕೈ ಹಿಂಗೆ ಆಮೇಲೆ ಅಪ್ಪಿ ಹಿಂಗೆ ಸ್ಟ್ರೈಟ್ ಹಿಂಗೆ ಮಾಡ್ಸಪ್ಪ. ಇದು ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡು ಚಿನಿ, ಹಿಂಗೆ ಫೋಲ್ಡ್ ಮಾಡಪ್ಪಿ. ಕಾಣಿಸ್ತಾ ಇಲ್ಲ ಕಲರು, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ನಿನ್ನ ಹುಡುಗಿ ಹೆಸರು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಅಂತ. ಈ ರೆಡ್ ಬೇಕಾ? ನಿನ್ನ ಹುಡುಗಿ ಹೆಸರೇನು? ನಿನ್ನ ಹುಡುಗಿ ಹೆಸರೇನು ಹೇಳ್ಬಿಡು. ಅಲ್ಲ, ನಿನ್ನ ಹುಡುಗಿ ಹೆಸರೇನು? ನಿನ್ನ ಲವರ್ ಹೆಸರು? ಅದೇ ನಿನ್ನ ಲವರ್ ಹೆಸರೇನು? ಅಂಗನವಾಡಿ ಅವಳೆಲ್ಲ ಅವಳ ಹೆಸರೇನು? ಲವರ್. ಅದೇ ಅವಳ ಹೆಸರೇನು? ಅವ್ರು ಕೇಳ್ತಾರೆ ಫ್ರೆಂಡ್ಸ್ ಎಲ್ಲರೂ. ನಿನ್ನ ಲವರ್ ಹೆಸರೇನು ಹೇಳು. ಅಲ್ಲ, ನಿನ್ನ ಹೆಸರು ಹೇಳ್ತಾನವ. ನೀನ್ ಲವ್ ಮಾಡ್ತಿದ್ದಲ್ಲ ಹುಡುಗಿ, ನಿನ್ ಡವು ಹೆಸರೇನು? ಹೆಸರೇನು ಹೇಳವ. ಪಾಪ ಅವನ್ಗೆ ಏನ್ ಗೊತ್ತು, ತಮಾಷೆಗೆಲ್ಲ ಕೇಳ್ತಿರೋದು. ಸಾಕು, ಕಾಲು ಬೇಡ, ಕಾಲ್ಗೆ ಹಾಕಬಾರ್ದು. ಇದು ಮಾಡ್ತಾರೆ, ಬೈತಾರೆ. ಕಾಲ್ಗೆಲ್ಲ ಹಾಕೊಂಡು ಬಂದಿದ್ಯಲ್ಲ ಅಂತ ಬೈತಾರೆ. ಬೇಡ ಕಾಲ್ಗೆ ಸಾಕು, ಎಲ್ಲ ಹಾಕ್ಬಾರ್ದು. ಚೆನ್ನಾಗಿ ಕಾಣಿಕಿಲ್ಲ ಪಾಪ, ಎಲ್ಲ ಹಾಕ್ಬಾರ್ದು ಕಣ್ ಪಾಪು. ಎಲ್ಲ ಹಾಕಿದ್ರೆ ಚಂದ. ಪೂರ್ತಿ ಹಾಕ್ಬಾರ್ದು, ಹಿಂಗೆ ಚುಕ್ಕಿ ಇಡ್ಬೇಕು. ಡಿಸೈನ್ ಮಾಡ್ಬೇಕು, ಹಿಂಗೆ ಚೆನ್ನಾಗಿರ್ತದೆ. ನೋಡಿ ಚೆನ್ನಾಗಿ ಕಾಣಿಸ್ತದೆ. ಕಾಲು ಬೇಡ. ಈಗ ಇದು ಒಬ್ಬಟ್ಟು ಮಾಡ್ತೀನಿ, ತಿನ್ನುವೆ. ಪಾಪು ಎಣ್ದಷ್ಟು ಕೇಳ್ಬೇಕು. ಇದ್ರ ಮೇಲೆ ಇದೊಂದು ಚಿಂಟು ಬಟ್ಟಿ ನೋಡು ಬನ್ನಿ ನೀನು. ಯಪ್ಪ, ಫೈನಲಿ ಹೆಂಗ ಕಳಿಸ್ದೆ. ಮತ್ತೆ ಬಂದ ನಾನೇ ಮಾಡಿಸ್ತೀನಿ. ನೀನ್ ತಂದ್ರೆ ನಾನ್ ಮಾಡಬಾರ್ದಾ? ಪ್ಲೀಸ್, ನಾನೇ ಮಾಡಿಸ್ತೀನಿ. ನಾನು ಒಂದು ತರ್ತೀನಿ, ನೀನು ಒಂದು ತಗೊಂಡು ಬಿಡಿಸ್ಬಿಡ್ತೀಯ. ಹಿಂಗಿಟ್ಕೋ. ಸೊ ಬನ್ನಿ, ಸೊ ಫೈನಲಿ ಇಟ್ ರೆಡಿ ಆಯ್ತು. ಗಮ್ಮಂತಿದೆ. ಸೊ ಹಿಟ್ಟನ್ನ ನೀವು ಅದಕ್ಕೆ ಕಲಿಸ್ಕೊಂಡ್ರೆ ನೀಟಾಗಿ ಒಬ್ಬಟ್ಟನ್ನ ತಟ್ಬೋದು ಅಲ್ವಾ? ಸೊ ಸ್ಫೂರ್ತಿಯವರು ಒಬ್ಬಟ್ಟು ತಟ್ತಾ ಇದ್ದಾರೆ, ನಾನಿವಾಗ ಬೇಯಿಸ್ತಾ ಇದ್ದೀನಿ. ಬೇಯಿಸ್ಬಿಟ್ಟು ನಾನೇ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ತವಾ ಕಾದಿದೆ, ನಾನಿವಾಗ ಇದಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ. ನೀವು ಬೇಕಂದ್ರೆ ಸ್ಪೂನಲ್ಲಿ ಸವರ್ಬೋದು. ಸ್ಪೂನ್ಗಿಂತ ಕಾಯಿದು ಇದು ಏನಂತಾರೆ, ಜುಟ್ಟ ಹಿಂದ್ಗಡೆ ಈ ಥರ ಸಿಪ್ಪೆ ಇರುತ್ತಲ್ಲ, ಅದನ್ನ ಕಿತ್ಕೊಂಡು ಸವರಿದ್ರೆ ನೀಟಾಗಿ ತವಕ್ಕೆ ಫುಲ್ ಸವರ್ಬೋದು. ಸೊ ಈ ಥರ ನೀಟಾಗಿ ಸವರ್ಬೋದು. ಎಷ್ಟಾಗಲೇಬೇಕಷ್ಟು, ಗ್ಯಾಪ್ ಕೂಡ ಇರಲ್ಲ. ಒಬ್ಬಟ್ಟ ತಗೊಂತೀನೋ ಚೆಲ್ಬಾರ್ದು.
ಫೈನಲಿ ಒಬ್ಬಟ್ಟು ರೆಡಿ ಆಯಿತು. ಇದಕ್ಕೆ ತುಪ್ಪ ಕೂಡ ಹಾಕಿದ್ದೀನಿ. ಅಂದರೆ ನಾನು ಜಾಸ್ತಿ ತುಪ್ಪ ತಿನ್ನಲ್ಲ, ಸ್ವಲ್ಪನೇ ಹಾಕೊಂಡಿರೋದು. ಕೆಲವೊಬ್ರು ಹಾಲಲ್ಲಿ ಇಷ್ಟಪಡ್ತಾರೆ, ನನಗೆ ಅದೆಲ್ಲ ಇಷ್ಟ ಇಲ್ಲ. ಸ್ವೀಟೇ ಇಷ್ಟ ಇಲ್ಲ. ಅಂದರೆ ಬಿಸಿದಾದರೆ 1-2 ಅಷ್ಟೇ ತಿನ್ನೋದು. ಸೊ ಟೇಸ್ಟ್ ಹೇಗಿದೆ ಹೇಳ್ತೀನಿ. ಹೇಗಿದೆ? ಚೆನ್ನಾಗೈತೆ. ಯಾರು ಮಾಡಿರೋದು? ನಾನು ಮಾಡಿರೋದು. ನಿಜ? ನಾನು ಮಾಡಿರೋದು. ಅದಕ್ಕೆ ಯಾವಾಗಲೂ ಒಳ್ಕಲ್ಲಲ್ಲೇ ರುಬ್ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ, ಭಾವಿಸ್ತೀನಿ. ನಾನು ಇವಾಗ ಒಬ್ಬಟ್ಟು ಬೇಯಿಸ್ಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಮಾಡ್ತಾನೆ ಇದ್ರೆ ಸೀದೋಗ್ಬಿಡುತ್ತೆ. ಇನ್ನು ನಮ್ಮ ಅಮ್ಮ ಬಂದರೆ ಬೈಯುತ್ತೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಮಾಡ್ಬಿಡು. ಬಾಯ್ ಫ್ರೆಂಡ್ಸ್ ಅಂತ.